ಎಲ್ಲೋ ಬೋರ್ಡೇ ಮಾಡಿಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬೇಕು. ಗೋವಾದಲ್ಲಿ ಇದೆ ಅಲ್ಲ, ವೈಟ್ ಬೋರ್ಡ್ ಅಲ್ಲಿ ಮಾಡ್ತಾ ಇಲ್ಲ ಆಗಿದೆ ಸರ್. ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಹೋಗಲ್ಲಿ ಬಾರಲ್ಲಿ ನಿಮ್ಮ ತಲೆಯಲ್ಲಿ ಬುದ್ಧಿ ಐತಲ್ವಾ, ಅದನ್ನ ಒಂದ್ಸಾರಿ ಯೋಚನೆ ಮಾಡಿ. ಹೊಡೆಯೋದು ದೊಡ್ಡ ವಿಷಯನೇ ಅಲ್ಲ, ಇಬ್ಬರು ತಿಕ್ಕದ ಮೇಲೆ ಬಾರಿಸ್ಕೊಂಡು ಎತ್ತಾಕೊಂಡು ಹೋಯ್ತು ಜಸ್ಟ್ 30 ಸೆಕೆಂಡಲ್ಲಿ. ಏನೋ ಮಾಡಿಬಿಟ್ರೆ ಅಂತ ಕಳಿಬೇಕಾಗುತ್ತೆ. ಯಾವಾಗ ನಾವು ಇವಾಗ ಬೈಕ್ ಟ್ಯಾಕ್ಸಿ ಒಂದಿದೆಯಲ್ಲ ಸರ್, ಬೈಕ್ ಟ್ಯಾಕ್ಸಿಯಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಆಟೋ ಡ್ರೈವರ್ಸ್ಗೆ? ಇದೆ. ಹೆಂಗೆ ಸರ್ ಬೈಕ್ ಟ್ಯಾಕ್ಸಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಇತ್ತೀಚೆಗೆ ತಿಂಗಳಿಗೆ 40,000-50,000 ರೂಪಾಯಿ ದುಡಿಯೋರು ಕಂಪನಿಗಳಲ್ಲಿ ಅವರು ಪಾರ್ಟ್ ಟೈಮ್ಗೆ ಬಂದ್ಬಿಟ್ಟಿದ್ದಾರೆ. ಒಂದು ಹೊಡೆತ ಅಲ್ಲಿ ಬಿದ್ದಿದೆ. ಇನ್ನು ಬೇರೆ ಬೇರೆ ರಾಜ್ಯದ ಗಾಡಿಗಳು ಬಂದು ಇಲ್ಲಿ ದುಡ್ಕೊಂಡು ತಿಂತಾ ಇದ್ದಾರೆ. ಓಕೆ, ಅವ್ರು ಏನ್ ಮಾಡ್ತಾರೆ, ಬೇರೆ ಬೇರೆ ಗಾಡಿ ಕೆಲ್ಸಕ್ಕೆ ಹೋಗ್ತಾ ಇದ್ದವರೆಲ್ಲ ಬೈಕ್ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ದುಡಿಮೆನ ಕಿತ್ಕೊಂಡಿದ್ದಾರೆ. ಟ್ಯಾಕ್ಸಿ ಮಾಡ್ಬೇಕು ಅಂತಂದ್ರೆ ನಿಮ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಬೇಕು. ಗೋವಾದಲ್ಲಿ ಇದೆ ಅಲ್ಲ ಬೈಕ್, ಅಲ್ಲಿ ಯಾಕೆ ವೈಟ್ ಬೋರ್ಡ್ ಅಲ್ಲಿ ಮಾಡ್ತಾ ಇಲ್ಲ, ಎಲ್ಲೋ ಬೋರ್ಡೇ ಮಾಡಿಸ್ಕೊಂಡು ಏನಕ್ಕೆ ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ? ಓಕೆ, ಪ್ರತಿಯೊಂದು ವ್ಯವಸ್ಥೆ ಏನಿದೆಯಲ್ಲ, ಎಲ್ಲೋ ಬೋರ್ಡ್ ಅನ್ನೋದು ಕಮರ್ಷಿಯಲ್ ಪರ್ಪಸ್ ಮಾತ್ರ. ನನ್ನ ಫ್ಯಾಮಿಲಿ ಜೊತೆನೂ ನಾನು ಹೋಗ್ಬೋದು, ನಾನು ಬಾಡಿಗೆನೂ ಮಾಡ್ಬೋದು. ಇದು ಕಮರ್ಷಿಯಲ್ ಪರ್ಪಸ್. ವೈಟ್ ಬೋರ್ಡ್ ಅನ್ನೋದೇನಿದೆಯಲ್ಲ ಪರ್ಸನಲ್ ಯೂಸ್ಗೆ ಮಾತ್ರ. ಅದನ್ನ ನಾವು ಆ ರೀತಿ ಯೂಸ್ ಮಾಡ್ಬೇಕು. ಅದನ್ನ ನೀವು ತಗೊಂಡ್ ಬಂದ್ಬಿಟ್ಟು ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ರೆ ಟ್ಯಾಕ್ಸ್ ಹೋಗಲ್ಲ ಸರ್ಕಾರಕ್ಕೆ. ಇನ್ಶೂರೆನ್ಸ್ FC ಇವಾಗ ಕಮರ್ಷಿಯಲ್, ಇದು ಕಮರ್ಷಿಯಲ್ ವೆಹಿಕಲ್, ಇದು ಪರ್ಸನಲ್ ವೆಹಿಕಲ್. ಕಮರ್ಷಿಯಲ್ ವೆಹಿಕಲ್ ವರ್ಷಕ್ಕೆ ಏನೇನು ಕಟ್ತಾನೆ? ಕಮರ್ಷಿಯಲ್ ವೆಹಿಕಲ್ ಇನ್ಸೂರೆನ್ಸ್ ಕಟ್ತಾನೆ, FC ಕಟ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಪ್ರತಿಯೊಂದು ಪರ್ಮಿಟ್ ಅದು ಇದು ಅಂತ ಮಾಡ್ತಾನೆ. ಈ ಪ್ರೈವೇಟ್ ಗಾಡಿಯವನು ಏನ್ ಮಾಡ್ತಾನೆ? ಒಂದು ಇನ್ಸೂರೆನ್ಸ್ ಕಟ್ತಾನೆ ಲೈಫ್ ಟೈಮ್, ಮುಗೀತು ಅಷ್ಟೇ. ಮತ್ತಿನ್ನೇನು? ಇವಾಗ ಕೋರ್ಟಲ್ ಕೇಸ್ ಇದೆ ಸರ್, ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇರೋದು ಏನಾಗ್ತಾ ಇದೆ ಗೊತ್ತಾ? ಬರೀ ಮುಂದೂಡುತ್ತಾ ಇದೆ, ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ. ಓಕೆ, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್, ಡೇಟ್ ಮೇಲೆ ಡೇಟ್. ಎಷ್ಟು ವರ್ಷ ಆಯ್ತು ಸರ್? ನಿಮ್ಗೆ ಗೊತ್ತಿರ್ಬೇಕು. 2023 ಇಂದ ಇಲ್ಲಿವರೆಗೂ ಅದು ಡೇಟ್ ಟು ಡೇಟ್ ವಿಚಾರಣೆ ಬರುತ್ತೆ, ಏನೋ ಒಂದು ಮಾತುಕತೆ ಆಗುತ್ತೆ, ಮತ್ತೆ ನೆಕ್ಸ್ಟ್ ಡೇಟ್. ಆ ಮಾತುಕತೆ ಏನಾಯ್ತು ಅಂತಾನೂ ನನಗೆ ಗೊತ್ತಿಲ್ಲ. ಆ ಕೋರ್ಟ್ ಅಲ್ಲಿ ಏನೇ ನಡೀತಾ ಇದೆ ಅಂತಾನೂ ನನಗೆ ಗೊತ್ತಿಲ್ಲ. ಆ ಕೋರ್ಟ್ ಅಲ್ಲಿ ಏನ್ ಮಾತಾಡಿದ್ದಾರೆ ಅಂತಾನೂ ನನಗೆ ಗೊತ್ತಿಲ್ಲ. ನಮ್ಮ ಚಾಲಕರಿಗೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ನನಗ್ ಬಿಡಿ ಸರ್, ನಮ್ಮ ಚಾಲಕ ಸಂಘಟನೆ ನಾಯಕರಿಗೆ ಗೊತ್ತಿರಲ್ಲ ಅಲ್ಲಿ ಏನ್ ನಡೀತು, ಏನ್ ಮಾತಾಯ್ತು. ಜಸ್ಟ್ ಒಂದು ಪೋಸ್ಟ್ ಮುಂದೂಡಲಾಗಿದೆ. ಇದ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು? ನಾನೇನು ಹೇಳಕ್ ಆಗಲ್ಲ ಸರ್, ಯಾಕಂತಂದ್ರೆ ಲೀಗಲ್ ಆಗುತ್ತೆ ಬೈಕ್ ಟ್ಯಾಕ್ಸಿ. ಯಾವ ರೀತಿ ಲೀಗಲ್ ಆಗುತ್ತೆ ಅಂತಂದ್ರೆ, ಕರ್ನಾಟಕ ಸರ್ಕಾರ ಆಲ್ರೆಡಿ ಸಮಿತಿ ರಚನೆ ಮಾಡಿದೆ. ಆ ಸಮಿತಿಲಿರುವಂತಹ 5 ಜನ 5 ರಾಜ್ಯಗಳಿಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿ ಬೈಕ್ ಟ್ಯಾಕ್ಸಿ ವರ್ಕ್ ಆಗ್ತಾ ಇದೆ, ಯಾವ ರೀತಿ ಗೈಡ್ಲೈನ್ಸ್ ಗಳಿದಾವೆ, ಯಾವ ರೀತಿ ನಾವು ಬೆಂಗಳೂರಲ್ಲಿ ನಡೆಸಬಹುದು ಅನ್ನೋದಕ್ಕೆ ಅವರು ಗೈಡ್ಲೈನ್ಸ್ ಅನ್ನ ನೋಡ್ಕೊಂಡು ಬರಕ್ ಹೋಗಿದ್ದಾರೆ. ಅವರು ಇಲ್ಲಿಗೆ ಬಂದು ಅವರ ಅಂತಿಮ ತೀರ್ಮಾನ ಏನಿರುತ್ತೋ, ಈ ರೀತಿ ಮಾಡಿದ್ರೆ ಬೈಕ್ ಟ್ಯಾಕ್ಸಿನ ನೀವು ರನ್ ಮಾಡಬಹುದು ಅಂತ ಆ ಮಾರ್ಗಸೂಚಿಗಳನ್ನ ಅವ್ರು ಬಿಟ್ರೆ ಬೈಕ್ ಟ್ಯಾಕ್ಸಿ ಖಂಡಿತವಾಗ್ಲೂ ಲೀಗಲ್ ಆಗಿ ಬರುತ್ತೆ. ಅದು ಎಲ್ಲೋ ಬೋರ್ಡ್ ಬರುತ್ತಾ, ವೈಟ್ ಬೋರ್ಡ್ ಬರುತ್ತೆ ಏನಾದ್ರು? ಅದು ಅದಕ್ಕೆ ಸಪರೇಟ್ ಎಲ್ಲೋ ಬೋರ್ಡೇ ಬರುತ್ತೆ ಸರ್. ಎಲ್ಲೋ ಬೋರ್ಡೇ ಬರುತ್ತೆ. ಎಲ್ಲೋ ಬೋರ್ಡ್ ಹಾಕೊಂಡು ಗಾಡಿ ಇದು ಮಾಡಬಹುದು. ಅದು ನೀವು ನಾವು ಅಗ್ರಿ ಸರ್. ನಾವು ಹೇಳ್ತಾ ಇರೋದು ಅದನ್ನೇ ಸರ್. ನೀವು ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ, ಯಾರು ಬೇಡ ಅಂದಿದ್ದು? ಪರ್ಮಿಟ್ ತಗೊಳ್ಳಿ, ನೀವು ಇನ್ಶೂರೆನ್ಸ್ ಮಾಡಿಸಿ, FC ಮಾಡಿಸಿ, ಪ್ರತಿಯೊಂದು ಮಾಡಿಸಿ. ನಾವ್ ಮಾತ್ರ ಯಾಕೆ? ನಾವು ಎಲ್ಲೋ ಬೋರ್ಡ್ ಅವರು ಪ್ರತಿ ವರ್ಷ ಮಾತ್ರ ಏನಕ್ಕೆ ನಾವು ಕಟ್ಕೋಬೇಕು? ನಾವು ಮಾಡಲ್ಲ ಬಿಡಿ. ಅವ್ರಿಗೆ ಅದನ್ನೇ ಲೀಗಲ್ ಮಾಡ್ತೀರಾ ಅಂತಂದ್ರೆ ಆಯ್ತು, ನಮಗೂ ಲೀಗಲ್ ಕೊಟ್ಬಿಡಿ. ಮೀಟರ್ ಹಾಕಲ್ಲ, ಮೀಟರ್ನ ಕಿತ್ತಿಸ್ತೀವಿ, ವೈಟ್ ಬೋರ್ಡ್ ಮಾಡಿಸ್ಕೋತೀವಿ, ನಮ್ಗೆ ಇಷ್ಟ ಬಂದಿದ್ದ ಕಲರ್ನ ಗಾಡಿ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕ ಹಂಗ ಓಡಿಸ್ತೀವಿ. ಬೈಕ್ ಟ್ಯಾಕ್ಸಿ ಲೀಗಲ್ ಆದ್ರೆ ನಿಮ್ಗೆ ಓಕೆ. ಅಂದ್ರೆ ಎಲ್ಲೋ ಬೋರ್ಡ್ ತಗೊಂಡು ನಿಮ್ ತರ ಏನ್ ಮಾಡಿರೋ ಲೀಗಲಿಟಿ ಆಗಿ ಕಾನೂನಿಗೆ ಗೌರವ ಕೊಟ್ಟು ಕಾನೂನಿನ ಚೌಕಟ್ಟಿನ ಒಳಗಡೆ ಅದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಆ ರೀತಿ ವರ್ಕ್ ಆದ್ರೆ ಖಂಡಿತವಾಗ್ಲೂ ನಾವು ಸಪೋರ್ಟ್ ಮಾಡ್ತೀವಿ. ಪ್ರೆಸೆಂಟ್ ಹೆಂಗಿದೆ ಸರ್? ನೀವು ಈ ತರ ಬಂದ್ರೆ ನೀವು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ? ಇವಾಗ ಪ್ರೆಸೆಂಟ್ ಹೆಂಗಿದೆ ಬೈಕ್ ಟ್ಯಾಕ್ಸಿ? ವೈಟ್ ಬೋರ್ಡ್ ಓಕೆ. ಯಾವ್ಯಾವ ರಾಜ್ಯದ ಗಾಡಿಗಳು ಓಡಾಡ್ತಾ ಇದಾವೆ ಯಾರಿಗೂ ಗೊತ್ತಿಲ್ಲ. ಎಲ್ಲಾ ರಾಜ್ಯದ ಗಾಡಿಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದಾವೆ. ಅದರಿಂದ ಏನಾಗ್ಬಿಟ್ಟಿದೆ, ಇವಾಗ ನಾರ್ಮಲ್ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗೋನು ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದಾರೆ. ತಿಂಗಳಿಗೆ 40,000 to 80,000 ರೂಪಾಯಿ ಸಂಬಳ ಪಡೆಯೋರು ಕೂಡ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ದಾರೆ. ಹಿಂಗೆ IT-BT ಎಂಪ್ಲಾಯಿ ಕೂಡ ಈ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ. ಸರ್ ಹೇಗ್ ಮಾಡ್ತಾರಂತ? ಅವ್ರ ಡ್ಯೂಟಿ ಸಪರೇಟ್ ಇರುತ್ತಲ್ಲ, ಪಾರ್ಟ್ ಟೈಮ್ ಅಂತೀರಾ ಇವಾಗ? ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಶೋಕಿ ಯಾರಾದ್ರೂ ಹುಡುಗಿರು ಸಿಗ್ತಾರೆ, ಒಂದು ಇನ್ನೊಂದು ಇಲ್ಲಿಂದ ನಾನು ಯಲಹಂಕದಲ್ಲಿ ಇರೋದು, MG ರೋಡ್ ಕಡೆ ಆಫೀಸ್ ಹೋಗ್ಬೇಕಾದ್ರೆ ನಾನು ಪೆಟ್ರೋಲ್ ಖರ್ಚು ಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಚಾಲಕರಿಗೆ ತುಂಬಾ ಅಂದ್ರೆ ತುಂಬಾ ಹೊಡೆತ ಬಿದ್ದಿದೆ.
ತಿಂಗಳಿಗೆ 40,000-80,000 ಬರ್ತೈತಲ್ಲ ಸರ್, ನನಗೇನಿದೆ? ಹೌದು. ಈಗ ಬೈಕ್ ಟ್ಯಾಕ್ಸಿ ಅಂತೀರಾ, ಬೈಕ್ ಟ್ಯಾಕ್ಸಿಗೆ 108 ಕಂಪನಿಗಳಿದಾವೆ. ಎಲ್ಲ ಕಂಪನಿಗಳು ಸ್ವಿಗ್ಗಿ, ಝೊಮ್ಯಾಟೊ, ಬಿಗ್ ಬಾಸ್ಕೆಟ್, ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, 108 ಕಂಪನಿಗಳು ನಿಮ್ಗೆ ಡೆಲಿವರಿ ಕೆಲಸಗಳನ್ನು ಕೊಡಕ್ಕೆ ರೆಡಿ ಇದಾವೆ. ನಾನಿವಾಗ ಆಟೋ ಹಾಕಿದ್ದೀನಿ, 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ. ಆ ಆಟೋ ನಾನು ಏನ್ ಮಾಡ್ಲಿ? ತುಂಬಾ ಜನ ಹೇಳ್ತಾರೆ ಆಟೋನ ಮಾರ್ಬಿಡು. ಸರಿ, ಮಾರ್ತೀನಿ, ನೀನೇ ತಗೋತೀಯಾ? ನಾನು ಹಾಕಿರುವಂತ 4 ಲಕ್ಷ ರೂಪಾಯಿ ಬಂಡವಾಳ, 80,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ದೀನಿ, 2,10,000 ರೂಪಾಯಿ ಲೋನ್ ಕಟ್ಟಿದ್ದೀನಿ, 3,12,000 ರೂಪಾಯಿ ಆಗೈತೆ ಲೋನದ್ದು ಬಡ್ಡಿ ಸೇರಿಸಿ. 3,12,000 ಪ್ಲಸ್ ನಾನು ಹಾಕಿರುವಂತ 80,000, 3,92,000, ಒಂದು 10,000 ರೂಪಾಯಿ ಟಾಪ್ ರೂಫಿಂಗ್. ಅದು 4 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿರೋದು. ಆ 4 ಲಕ್ಷ ರೂಪಾಯಿ ನೀನು ನನಗೆ ಕೊಟ್ಬಿಡು, ನನ್ನ ಗಾಡಿ ನಾನು ನಿನಗೆ ಮಾಡ್ತೀನಿ, ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಕೋತೀನಿ. ಮುಂದೆ ನೀವು ಲೀಗಲ್ ಆಗುತ್ತೆ ಅಂತ ಕನ್ಫರ್ಮ್ ಗೊತ್ತೈತೆ ನಿಮಗೆ 100%. ಏನೋ ಒಂಥರ ಸರ್ಕಾರ ತರುತ್ತೆ ಫ್ಯೂಚರ್ ಅದು ಸರ್. ಏನು ಗೊತ್ತಾ, ಲೀಗಲ್ ಆಗಿ ಬಂದ್ರೆ ಯಾರಿಗೂ ತೊಂದರೆ ಇಲ್ಲ, ಯಾರು ಕೂಡ ಅಡ್ಡ ಹಾಕಲ್ಲ, ಯಾರು ಕೂಡ ಮಾತಾಡಲ್ಲ. ಇಲ್ಲೀಗಲ್ ಆಗಿ ನಡೀತಾ ಇದ್ರೆ ಪ್ರತಿಯೊಬ್ರು ಕೂಡ ಧ್ವನಿ ಎತ್ತಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ನಮ್ಗೆ ದುಡಿಮೆ ಇಲ್ಲ, ನಮ್ ಕಣ್ ಮುಂದೆನೆ ಅವ್ರು ಹಾಕೊಂಡು ಹೋಗ್ತಾರೆ. ತುಂಬಾ ಜನ ಚಾಲಕರು ಅವ್ರಿಗಿರೋಂಥ ಟೆನ್ಷನ್, ಅವ್ರಿಗಿರೋಂಥ ಕಮಿಟ್ಮೆಂಟ್ ದುಡಿಯಕ್ಕೆ ಆಗ್ತಾ ಇಲ್ಲ. ನಮ್ ಕಣ್ ಮುಂದೆನೆ ಬಂದು ಇವ್ನು ನಮ್ ದುಡಿಮೆ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಅಂತ ಕೋಪದಲ್ಲಿ ರಿಯಾಕ್ಟ್ ಆಗ್ತಾ ಇದಾರೆ. ಆ ರೀತಿ ನಡೀತಾನೆ ಇದೆ ಇವಾಗ, ಏನು ಮಾಡಕ್ಕಾಗಲ್ಲ. ಇವಾಗ ಸ್ವಲ್ಪ ಜನ ಚಾಲಕರು ಏನ್ ಮಾಡ್ತಾರೆ ಅಂದ್ರೆ, ಈ ಕೋರ್ಟಲ್ ಕೇಸ್ ಅಂತ ವೆಯ್ಟ್ ಮಾಡ್ತಾರೆ. ಸ್ವಲ್ಪ ಜನ ಅಲ್ಲೇನೆ ಸ್ವಲ್ಪ ಗಲಾಟೆಗಳು ಮಾಡ್ತಾವಲ್ಲ ಸರ್. ಕಾನೂನಿನ ಅರಿವು ಎಲ್ಲರಿಗೂ ಇಲ್ಲ. ಫಸ್ಟ್ ಆಫ್ ಆಲ್ ಥಾಟ್ ಇರ್ಬೇಕು. ನಾನು ಈ ರೀತಿ ಮಾಡಿ ವಿಡಿಯೋ ಮಾಡಿ ಹಾಕೋದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಅದಾದ ಹಾಕಿದ ಮೇಲೆ ನಡೆಯುವಂತ ಘಟನೆಗಳು, ಏನೋ ಕೋಪದಲ್ಲಿ ನಾನು ಮಾಡ್ಬಿಟ್ಟೆ, ಕೋಪದ ಕೈ ಕೊಟ್ಬಿಟ್ಟು ಅವ್ನಿಗೆ ಹೊಡೆದೆ ಬಡದೆ ಏನೋ ಮಾಡಿದೆ, ಅವ್ನ ಹೆಲ್ಮೆಟ್ ಕಿತ್ಕೊಂಡೆ, ಜಗಳ ಮಾಡಿದೆ, ದೊಡ್ಡದಾಗಿ ನಡೀತು, ಏನ್ ಮಾಡೋದು? ಮಾಡ್ಬಿಟ್ಟ, ವಿಡಿಯೋ ಮಾಡ್ದ, ಶೋಕಿ ನಾನೇ ದೊಡ್ಡವನು, ನಾನು ಹೇಳ್ದಂಗೆ ಕೇಳ್ಬೇಕು. ಆ ಮೂಮೆಂಟ್ಗೆ ಅವನು ಆ ರೀತಿ ಮಾತಾಡಿ ಹೊಡೆದು ಏನೇನೋ ಮಾಡ್ತಾನೆ, ವಿಡಿಯೋನ ಅಪ್ಲೋಡ್ ಮಾಡ್ಬಿಡ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು ನೀವು ಯೂಸ್ ಮಾಡೋಕ್ಕಿಂತ ಸೋಷಿಯಲ್ ಮೀಡಿಯಾ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಟ್ಯಾಗ್ ಬಂದಿದೆ ನೋಡಿ. ಸಪರೇಟ್ ಟೀಮ್ ಇರುತ್ತೆ ಅನ್ಸುತ್ತೆ ಅದಕ್ಕೆ. ಸೋಷಿಯಲ್ ಮೀಡಿಯಾ ಟೀಮ್ ದೊಡ್ಡದಾಗಿದೆ ಸರ್ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವರು. ಅವ್ರ ಜೊತೆ ನಾನು ಕೊಲ್ಯಾಬ್ ಮಾಡಿದ್ದೀನಿ, ನಂಗೆ ಗೊತ್ತು. ಅವರು ಯಾವಾಗ್ಲೂ ಕೂಡ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಕಣ್ಣಿದ್ದೇ ಇರುತ್ತೆ. ಎಲ್ಲಿ ಏನಾಯ್ತು ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ಕೇಸ್ ರಿಜಿಸ್ಟರ್ ಆಗಿಬಿಡುತ್ತೆ. ಅವನ ಮೇಲೆ ಕಾನೂನು ಕ್ರಮ ಏನ್ ತಗೋಬೇಕು ತಗೋತಾರೆ. ಸೊ ನಾನು ಹೇಳೋದೇನಂತಂದ್ರೆ, ನೀವು ಕ್ವಶನ್ ಮಾಡಿ, ಯಾರನ್ನ ಮಾಡ್ಬೇಕು ಅವ್ರನ್ನ ಮಾಡಿ, ಎಲ್ಲರೂ ಒಗ್ಗಟ್ಟಾಗ್ಬೇಕು. ಫಸ್ಟ್ ಆಫ್ ಆಲ್ ಸುಮ್ಮನೆ ನಾನೆಲ್ಲೋ ನಿಂತ್ಕೊಂಡು ನನ್ನ ದುಡಿಮೆ ಮೇಲೆ ಹೊಡೆತಾ ಬಿಡುತ್ತೈತೆ, ಇವನಿಂದಾನೆ ಪ್ರಾಬ್ಲಮ್ ಅಂತ ಆ ಹುಡುಗಂಗೆ ಪಾಪ ಅವನು ಹೊಟ್ಟೆ ಪಾಡಿಗೆ ಬಂದಿರೋದು ಇಲ್ಲ ಅಂತಲ್ಲ, ಬಟ್ ಅವ್ರನ್ನ ನಾವು ಹಿಡಿದು ಹೊಡೆಯೋದು ಬಡಿಯೋದು, ಅವ್ರ ಕೈಯಲ್ಲಿ ಮೊಬೈಲ್ ಹೆಲ್ಮೆಟ್ ಕಿತ್ಕೊಳ್ಳೋದು ಸರಿಯಲ್ಲ. ಏನ್ ಗೊತ್ತಾ, ಎಲ್ಲರೂ ಕೂಡ ತಿಳಿದವರಿಲ್ಲ. ಫಸ್ಟ್ ಆಫ್ ಆಲ್ ತುಂಬಾ ಜನಕ್ಕೆ ಕಾನೂನಿನ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಇವಾಗ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ಈಗ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಬರುವಂತ ಒಂದೊಂದು ಪದಗಳಿಗೂ ಒಂದೊಂದು ಅರ್ಥ ಇರಬೇಕು. ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ, ನೀವು ನನಗೆ ರೆಸ್ಪೆಕ್ಟ್ ಕೊಡು. ಏಯ್ ಹೋಗಲ್ಲೇ ಬಾರಲ್ಲೇ, ಅದು ಬೇರೆ ಇರುತ್ತೆ. ಮಾತಿಗೆ ಬೆಳೆದು ಇವಾಗ ನಾನು ಸುಮ್ಮನೆ ಹಿಂಗ್ ಹೊಡೆದೆ, ನಾನು ಹೋದೆ, ನೀವು ಅದೇ ಕೋಪ ಇಟ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಬೋದು. ಯಾಕಂದ್ರೆ ಎವಿಡೆನ್ಸ್ ಇದೆ ಇಲ್ಲಿ. ಹೌದು, ಗೊತ್ತಿಲ್ವಲ್ಲ ಎಲ್ಲರಿಗೂ. ಇವಾಗ ಯಾವ ಕೇಸ್ ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ಲ, ನೀನ್ ಯಾವ ಕೇಸ್ ಹಾಕ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನೇನೋ ಹೊಡೆದೆ ಹೋಗ್ಬಿಟ್ಟೆ, ಯಾರೋ ರೆಕಾರ್ಡ್ ಮಾಡಿದ್ರು ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಸೋಷಿಯಲ್ ಮೀಡಿಯಾದಲ್ಲಿ ಪೊಲೀಸ್ ನೋಡ್ಬಿಟ್ಟು ನನ್ನ ಮೇಲೆ ಕಾನೂನು ಕ್ರಮ ತಗೊಂಡ್ರು. ಅವಾಗ ನಾನು ಯೋಚನೆ ಮಾಡ್ತೀನಿ ಕೂತ್ಕೊಂಡು, ಏನಕ್ಕಾದ್ರೂ ನನ್ನ ಕೈ ಎತ್ತದ್ನಪ್ಪ, ಏನಕ್ಕಾದ್ರೂ ವಿಡಿಯೋ ಮಾಡದ್ನಪ್ಪ. ಲಾಸ್ಟ್ ಟೈಮ್ ನಾನು ಇದೇ ಹೇಳ್ದೆ, ನೋಡ್ರಪ್ಪ ಹಿಂಗ್ ಹಿಡಿಬೇಡಿ, ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ. ಯಾರೋ ಒಬ್ಬ ಪುಣ್ಯಾತ್ಮ ಏನಾಗುತ್ತೆ ಮಾಡಿ, ನೀವು ಓಪನ್ ಅಪ್ ಆಗಿ ಒಂದು ಮಾತಿರ್ತೀನಿ, ನೀವು ಮಾಡೋ ಅಂತ ನಾನು ಹೇಳ್ದೆ ಅಂತ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಮ ತಲೆಯಲ್ಲಿ ಬುದ್ಧಿ ಐತಲ್ವಾ, ಅದನ್ನ ಒಂದ್ಸಾರಿ ಯೋಚನೆ ಮಾಡಿ. ಮಾಡಕ್ ಮುಂಚೆ ಹೊಡೆಯೋದ್ ದೊಡ್ಡ ವಿಷಯನೇ ಅಲ್ಲ. ನೀನ್ ನೋಡಿದ್ರೆ ಅವ್ನು ಹೊಡಿತಾನೆ, ಅವ್ನು ನೋಡಿದ್ರೆ ನೀನ್ ಹೊಡಿತೀಯ. ನೀನೊಂದ್ 4 ಜನ ಕರ್ಕೊಂಡ್ ಬರ್ತೀಯ, ಅವನೊಂದ್ 4 ಜನ ಕರ್ಕೊಂಡ್ ಬರ್ತೀರಾ, ಇಬ್ರು ಗುದ್ದಾಡ್ತೀರಾ. ಲಾಸ್ಟ್ ಅಲ್ಲಿ ಯಾರು ಬರ್ತಾರೆ? ಪೊಲೀಸ್ ಅವ್ರು ಬಂದ್ಬಿಟ್ಟು ಇಬ್ರು ತಿಕ್ಕದ ಮೇಲೆ ಬಾರಿಸ್ಬಿಟ್ಟು ಎತ್ತಾಕೊಂಡು ಹೋಯ್ತಾರೆ. ಸೊ ನಾವ್ ಏನೇ ಕೆಲಸ ಮಾಡ್ಬೇಕಂತಂದ್ರೂ ಮುಂದೆ ಆಗುವಂತ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಕೋಪದಲ್ಲಿ ನಾವು ತಗೊಳ್ಳೋಂತ ಡಿಸಿಷನ್ ಇದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಕೆಟ್ಟದು. ಎಷ್ಟೋ ಜನರ ಜೀವನ ಆ 30 ಸೆಕೆಂಡ್, ಜಸ್ಟ್ ಒಂದು 30 ಸೆಕೆಂಡ್ ಅಲ್ಲಿ ಬರ್ಬಾದಾಗ್ಬಿಟ್ಟಿದೆ. ಎಷ್ಟೋ ಜನ ಜೈಲಲ್ಲಿ ಏನು ಕುಳಿತಾ ಇದಾರೆ, ನಾನು ಏನಕ್ಕಾದ್ರೂ ಮಾಡಿದ್ದಪ್ಪ, ಆ ಟೈಮಲ್ಲಿ ನಾನು ಸೈಲೆಂಟ್ ಆಗಿದ್ದಿದ್ರೆ
ತುಂಬಾ ಜನರ ಅಭಿಪ್ರಾಯನೇ ಹಂಗೆ. ಆ ಕೋಪದಲ್ಲಿ ಏನೋ ಮಾಡಿಬಿಟ್ಟಿರ್ತಾರೆ, ಬಟ್ ಆ ಟೈಮಲ್ಲಿ ಅದು ಹೋಗ್ಬಿಡುತ್ತೆ. ಬಟ್ ಅದಾದ್ಮೇಲೆ ತುಂಬಾ ಕಷ್ಟ ಇರುತ್ತೆ, ಜೀವನ ಪರ್ಯಂತ ಕೊಳಿಬೇಕಾಗತ್ತೆ. ದೊಡ್ಡ ವಿಷಯನೇ ಅಲ್ಲ, ಮುಂಚೆನೆ ಆಲೋಚನೆ ಮಾಡ್ಬೇಕು ಅವರು, ಏನ್ ಆಲೋಚನೆ ಮಾಡ್ಲೇಬೇಕು. ಏನೋ ಕೋಪದಲ್ಲಿ ಏನೇನೋ ಹೇಳ್ತೀವಿ, ಬಾಯಿ ಮಾತೆಲ್ಲ ಆದ್ರೆ ಓಕೆ ಪರವಾಗಿಲ್ಲ. ಅದನ್ನ ಎಲ್ಲಿ ತನಕ ನಾವು ಕೈ ಎತ್ತಲ್ವಾ ಅಲ್ಲಿ ತನಕ ಓಕೆ. ಯಾವಾಗ ನಾವು ಕೈ ಎತ್ಬಿಡ್ತೀವೋ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೇ ಇಲ್ಲ ಸರ್. ಈ ತರ ಆಗಿರೋ ಇನ್ಸಿಡೆಂಟ್ ನಿಮ್ಗೆ ಏನಾದ್ರು ಗೊತ್ತಾ ಸರ್? ಯಾವಾಗ ಇದು ಎಷ್ಟೋ ನಮ್ಮ ಚಾಲಕ ಸಂಘಟನೆಗಳು, ನಾಯಕರು ತುಂಬಾ ಜನ ಕೇಸ್ ಹಾಕೊಂಡು ಇನ್ನೂ ತನಕ ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದಾರೆ. ಪಾಪ ಅವ್ರಿಗೆ ಆಗಿರುವಂತ ಅನುಭವ ನಾನು ನೋಡಿದ್ದೀನಿ ಕಣ್ಣಾರೆ. ಎಷ್ಟೋ ಜನ ಮೇಲೆ ಇನ್ನೂ ಕೂಡ ಕೇಸ್ ಇದಾವೆ. ಅವಾಗ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋದು ಕಣ್ಣಾರೆ ನೋಡಿದ್ದೀನಿ. 2020, 22, 23 ಇನ್ನೂ ಕೇಸ್ಗಳು ಹಂಗೆ ಇದಾವೆ. ಎಷ್ಟೋ ಜನ ಚಾಲಕರು ತಮ್ಮ ದುಡಿಮೆ ಬಿಟ್ಟು ಕೋರ್ಟ್ ಕರೆದಾಗ ಅಲ್ಲಿಗೆ ಹೋಗ್ಬೇಕು, ಸೈನ್ ಹಾಕ್ಬೇಕು, ಎಲ್ಲೂ ಹೋಗಂಗಿರಲ್ಲ, ಎಲ್ಲೂ ಬರಂಗಿರಲ್ಲ ಅಂತ ಪರಿಸ್ಥಿತಿಲಿ ಪಾಪ ಅವ್ರ ಜೀವನ ನೋಡಿದ್ರೆ ನರಕ. ದುಡಿಮೆನೂ ಮಾಡಕ್ಕಾಯ್ತಾ ಇಲ್ಲ, ಈ ಕಡೆ ಏನು ಮಾಡಕ್ಕಾಯ್ತಾ ಇಲ್ಲ. ಆ ಟೈಮ್ ಕರೆದಾಗ ಅಲ್ಲಿಗೆ ಹೋಗ್ಬೇಕು. ಜಾಸ್ತಿ ಏನಿಲ್ಲ, ಸಿಂಪಲ್ ಜಸ್ಟ್ ಅವನ್ನ ಹಿಡಿದು ಪ್ರಶ್ನೆ ಮಾಡಿ ಏನಕ್ಕ ಅಂತ ಹಿಂಗ್ ಕಿತ್ಕೊಂಡಿರೋದು. ಅದ್ರ ಮೇಲೆ ಅವ್ರು ಕೇಸ್ ಹಾಕಿರೋದು. ಬೈಕ್ ಟ್ಯಾಕ್ಸಿ ಅವರು ನಮ್ಮ ಆಟೋ ಚಾಲಕರಿಂದ ಲೀಗಲ್ ಆಗಿ ಯಾರು ಇಲ್ಲ, ಬಟ್ ಬೈಕ್ ಟ್ಯಾಕ್ಸಿಯಿಂದ ರ್ಯಾಪಿಡೋ ಏನಿದೆಯಲ್ಲ ಲೀಗಲ್ ಆಗಿ ನಿಂತಿದೆ ಅವ್ರ ಸಪೋರ್ಟಿಗೆ. ನಮ್ಮಿಂದ ಯಾರು ಇಲ್ಲ, ಯಾವುದೇ ಸಂಘಟನೆಗಳಿಲ್ಲ, ಯಾವುದೇ ನಾಯಕರಿಲ್ಲ, ಯಾರು ಇಲ್ಲ. ಬಟ್ ನಾವೇನೋ ಆ ಮೂಮೆಂಟ್ ಮಾಡ್ಬಿಡ್ತೀವಿ, ಬಟ್ ಅದಾದ್ಮೇಲೆ ನಾವು ಅನುಭವಿಸ್ತೀವಲ್ವಾ, ಅದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಅಗ್ರಿಕಲ್ಚರ್ ಕಂಪ್ನಿ ಬಗ್ಗೆ ಬಂದ್ರೆ ನಿಮ್ಗೆ ಯಾವ ತರ ರೇಟ್ ಕೊಡ್ತಾ ಇದ್ದಾರೆ ಸರ್? ಅಂದ್ರೆ ರೇಟ್ ಕೊಡ್ತಾ ಇಲ್ಲ, ಆರ್ಡರ್ ಕೊಡ್ತಾ ಇಲ್ಲ, ಅವರವರೇ ಆಟೋ ಬಂದಿದ್ದಾವೆ, ಊಬರ್ ಆಟೋ ಬಿಟ್ಟಿರೋದು ಆ ಥರ ಬಿಟ್ಟಿದ್ದಾರೆ, ಕ್ಯಾಬಲ್ಲಿ ಬಿಟ್ಟಿದ್ದಾರೆ 100%. ನಿಮ್ದು ಹೆಂಗಿದೆ? ಊಬರಲ್ಲಿ ನಮ್ಮ ಹತ್ರದಲ್ಲಿ ಇದೆ ಫ್ಲೀಟ್ ಸರ್ವಿಸು, ರ್ಯಾಪಿಡೋದಲ್ಲಿ ಇದೆ ಫ್ಲೀಟ್ ಸರ್ವಿಸು ಆಟೋಗಳಿಗೆ. ಆ ಫ್ಲೀಟ್ ಸರ್ವಿಸ್ಗಳಿಂದ ಏನಾಗ್ತಾ ಇದೆ, ನಮ್ಗೆ ದುಡಿಮೆ ಇಲ್ಲ. ಫ್ಲೀಟ್ ಸರ್ವಿಸ್ ಫಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಪ್ರಿಯಾರಿಟಿ ಅವ್ರಿಗೆ ಕೊಡ್ತಾನೆ ಅವನು. ಅವರ ಫ್ಲೀಟ್ ಸರ್ವಿಸ್ ಗಾಡಿಗಳು ಏನಿದಾವ ಅವರಿಗೆ ನಾವು ಫಸ್ಟ್ ಪ್ರಿಯಾರಿಟಿ, ನಮಗಲ್ಲ. ಯಾಕಂದ್ರೆ ನಾವು ಹೊರಗಡೆ ಅವರು ನಮ್ಮ ಸ್ವಂತ ಗಾಡಿ ಇರೋದು, ಅವರು ಅವರ ಕಂಪನಿಯಲ್ಲಿ ಇರುವಂತ ಗಾಡಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡೋದು. ಡ್ಯೂಟಿಗಳು ಬಂದ್ರು ಕೂಡ ಅವರಿಗೆ ಫಸ್ಟ್ ಸಿಗೋದು, ನಮ್ಗೆ ಸಿಗಲ್ಲ. ಅದಾದ ನಂತರ ನಿಮ್ಗೆ ಅವರು ರಿಜೆಕ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ಫಸ್ಟ್ ಅವ್ರಿಗೆ ಹೋಗೋದು. ಇವಾಗ ಕ್ಯಾಬ್ಗಳಿಗೆ ಯಾವ ರೀತಿ ಫ್ಲೀಟ್ ಸರ್ವಿಸ್ ನಡೀತಾ ಇದೆ, ಅದೇ ರೀತಿ ಆಟೋಗಳಿಗೂ ಕೂಡ ಫ್ಲೀಟ್ ಸರ್ವಿಸ್ ನಡೀತಾ ಇದೆ. ಅದರಲ್ಲಿ ಮೇನ್ ಇರೋದು ಇವಾಗ ನಮ್ಮ ಯಾತ್ರೆಯಲ್ಲಿ ಇರುವಂತದ್ದು ವುಮೆನ್ಸ್ ಗಾಗಿ ಮಾತ್ರ ಗಾಡಿಗಳಿರೋದು. ರ್ಯಾಪಿಡೋದಲ್ಲಿ ಮಾತ್ರ ಅನ್ಲಿಮಿಟೆಡ್ ಒಂದು ಆಲ್ಮೋಸ್ಟ್ ಒಂದು 5,000 50,000 ಆಟೋಗಳಿದಾವೆ. 50,000 ಬರೀ ಅದೇ ತರ ಎಲೆಕ್ಟ್ರಿಕ್ ಆಟೋ. ಓಕೆ, ರ್ಯಾಪಿಡ್ ಅವರೇ ಪರ್ಚೇಸ್ ಮಾಡಿ ಇವ್ರಿಗೆ ಕೊಟ್ಟಿರ್ತಾರ? ಹೆಂಗೆ ಅದು ಇವ್ರು ಡ್ರೈವರೇ ಕೆಲಸ ಮಾಡ್ತಿರ್ತಾರೆ ಅವರ ಆಟೋಗಳೆಲ್ಲ? ಎಲ್ಲ ಆಟೋ ಅವ್ರದೇ. ಇಲ್ಲಿ ಡ್ರೈವರ್ಗಳನ್ನ ಸ್ಯಾಲರಿ ಬೇಸ್ ಅಲ್ಲಿ ಕರ್ಕೊಂಡು ಮಾಡ್ತಾ ಇದಾರೆ. ಬಟ್ ಡ್ರೈವರ್ ಕಂಡೀಷನ್ ಇರುತ್ತೆ, ನೀನು ಇಷ್ಟು ಅವರಲ್ಲಿ ಇಷ್ಟು ಅಮೌಂಟ್ ಮಾಡಬೇಕು, ಅಷ್ಟು ಮಾಡಿದ್ರೆ ನಿನ್ಗೆ ಇಷ್ಟು ಅಂತ. ಓಕೆ, ಇದರಿಂದನೇ ಕಮ್ಮಿ ಆಗಿರ್ಬೋದಲ್ಲ ನಿಮ್ಗೆ ಡ್ಯೂಟಿಗಳು? ಎಲ್ಲಾ ತರದ್ದು ಇದಾವೆ. ಬೈಕ್ ಟ್ಯಾಕ್ಸಿಂದ ಕಮ್ಮಿ ಆಗಿದೆ, ಇದರಿಂದ ಕಮ್ಮಿ ಇದೆ ಅಂತ ಹೇಳ್ತೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ದುಡ್ಡು ಮಾಡ್ಬಿಟ್ಟು ಆಟೋ ಕನ್ನಡಿಗ ಒಂದು ವ್ಯೂಸ್ ₹1 ಬರುತ್ತೆ. ಯಾರು ಹೇಳ್ತಾರೆ ಓಕೆ ವಿಡಿಯೋಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವ್ಯೂಸ್ ₹1 ಬರುತ್ತೆ ಅಂತ. ಆದ್ರೆ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಇಂದ ₹1 ಬರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಬರೋದು ಯೂಟ್ಯೂಬ್. ಬಟ್ ಯೂಟ್ಯೂಬ್ ನಾನು ಫೋಕಸ್ ಮಾಡಕ್ ಆಯ್ತಾ ಇಲ್ಲ. ನನ್ನ ಟೆನ್ಷನ್ ನನಗೆ. ಕಮಿಟ್ಮೆಂಟ್ಗಳು ತುಂಬಾ ಇದಾವೆ ಸರ್, ಅದರಲ್ಲಿ ಬೇರೆ ಮಾತೇ ಇಲ್ಲ. ಬಟ್ ಈ ಮೂಮೆಂಟ್ ಅಲ್ಲಿ ನಾನು ಸಿಕ್ಸ್ ಪ್ರಮೋಷನ್ ಎಲ್ಲ ಮಾಡ್ಬಿಟ್ಟೆ. ಏನಕ್ಕಂದ್ರೆ ನನಗೆ ಇರುವಂತ ಸ್ಥಿತಿ ಹಂಗಿತ್ತು. ಕಮಿಟ್ಮೆಂಟ್ಗಳು ಹೆವಿ ಆಗಿತ್ತು. ಇವಾಗಲೂ ಕೂಡ ಅಷ್ಟೇ. ಇವಾಗ ಎಷ್ಟು ಇವತ್ತು ಡೇಟ್ 4 ಅಲ್ವಾ, ಸಾರಿ 3, 5ನೇ ತಾರೀಕು ಬಾಡಿಗೆ ಕಟ್ಟಬೇಕು. ಎಷ್ಟು ₹5,500. ನಾನು ಇವಾಗ ಡ್ಯೂಟಿ ಮೇಲೆ ಹೋಗಿಲ್ಲ, ನಾನು ಓದಾಡ್ತಾ ಇದ್ದೀನಿ ಮನೆ ಬಾಡಿಗೆ ಹೆಂಗ್ ಕಟ್ಲಿ ಅಂತ. ಓಕೆ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ, ಇನ್ಸ್ಟಾಗ್ರಾಮ್ ದುಡ್ಡು ಬರಲ್ಲ. ಒಂದು ಪ್ರಮೋಷನ್ ಎಷ್ಟು ಚಾರ್ಜ್ ಮಾಡ್ತೀರಾ? ಡಿಪೆಂಡ್ ಆಗಿದೆ ಸರ್, ಯಾವ್ದು ಮಾಡ್ತಾ ಇದೀವಿ. ಬ್ರ್ಯಾಂಡ್ ಆದ್ರೆ ಒಂದು 15,000 - 20,000. ನಾರ್ಮಲ್ ಆಯ್ತು ಅಂತಂದ್ರೆ ಒಂದು 10,000. ಲೈಕ್ ಎಕ್ಸಾಂಪಲ್ ಕೊಡ್ತೀರಾ ಏನಾದ್ರು? ಯಾವ ತರ ಬ್ರ್ಯಾಂಡ್, ಯಾವ ತರ ಬ್ರ್ಯಾಂಡ್ ಅಂತಂದ್ರೆ ಇವಾಗ ಲಾಸ್ಟ್ ಟೈಮ್ ಬ್ರ್ಯಾಂಡ್ಗಳು ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಒಬ್ಬ ಆಟೋ ಡ್ರೈವರ್ ಬ್ರ್ಯಾಂಡ್ಗಳು ಬರಲ್ಲ. ಬಂದ್ರು ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಏನೆಲ್ಲ ಮಾಡಿದ್ರಿ ಸರ್ ಪ್ರಮೋಷನ್ ನೀವು? ಮಾಡಿದ್ದೀನಿ ಸರ್. TIGC ಅಂತ ಒಂದು ಬಟ್ಟೆದು ಬ್ರ್ಯಾಂಡ್, ಅದು ತುಂಬಾ ಚೆನ್ನಾಗಿ ಇರೋದು, ಅವ್ರದ್ದು ಮಾಡಿದ್ದೆ. ಮತ್ತೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಮಾಡಿದ್ದೇನೆ. ಮತ್ತೆ ಮೊನ್ನೆ ತಾನೇ CM ಅಕೌಂಟ್ ಅಲ್ಲಿ ಕೊಲ್ಯಾಬ್ ಆಯ್ತು ನಂದು. ಮತ್ತೆ ನಮ್ಮ ಫುಟ್ಬಾಲ್ ಕ್ಲಬ್, ಬೆಂಗಳೂರು ಫುಟ್ಬಾಲ್ ಕ್ಲಬ್ ಅವ್ರ ಜೊತೆ ಕೊಲ್ಯಾಬ್ ಇದೆ, ನಡೀತಾ ಇದಾವೆ. ಅವೆಲ್ಲ ಬ್ರ್ಯಾಂಡ್ ಡೀಲ್ಸ್. ಕೆಲವೊಂದಕ್ಕೆ ಅಮೌಂಟ್ ಬರುತ್ತೆ. CM ಅವರು ಮಾಡಿದ್ನಲ್ಲ ಅದಕ್ಕೆ ಅಮೌಂಟ್. ಯಾವ ತರ ಬರುತ್ತೆ ಸರ್ ಅದೇನಾದ್ರು ಅಮೌಂಟ್ ನಿಮಗೆ? ಅಂದ್ರೆ ಬೇಸಿಕ್ ಕಾಂಟ್ರಾಕ್ಟ್ ತಗೋತಾರೆ ಸರ್. ಇವಾಗ ಇಷ್ಟು ವಿಡಿಯೋ ಮಾಡಬೇಕು,
ಈ ರೀತಿ ಅಂತ. ಅದು ಹೆಂಗಂತಂದ್ರೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ, ಸೆಕೆಂಡ್ ವಿಡಿಯೋ ಶೂಟ್ ಆಗುತ್ತೆ, ಸೆಕೆಂಡ್ ವಿಡಿಯೋ ಪೋಸ್ಟ್ ಆಗುತ್ತಲ್ವಾ, ಫಸ್ಟ್ ವಿಡಿಯೋ ಅಮೌಂಟ್ ಅವಾಗ ಬರುತ್ತೆ. ಓಕೆ, ಹೋಲ್ಡ್ ಮಾಡಿರ್ತಾರೆ. ಅದೇ ರೀತಿ ಒಂದು ವಿಡಿಯೋ ಅಮೌಂಟ್ ಹೋಲ್ಡ್ ಆಗಿರುತ್ತೆ. ಅಂದ್ರೆ ಕಾಂಟ್ರಾಕ್ಟ್ ಅಂದ್ರೆ ಒಂದು ಮಂತ್ಸ್ ಪ್ರಕಾರ ಇರುತ್ತೆ, ವಿಡಿಯೋ ಪ್ರಕಾರ ಇರುತ್ತೆ. ವಿಡಿಯೋ ಪ್ರಕಾರ ಎಷ್ಟು 4 ವಿಡಿಯೋಗೆ ಇಷ್ಟು ಅಮೌಂಟ್. ಅದು ಒಂದು ವಿಡಿಯೋ ಹೋಲ್ಡ್ ಇರುತ್ತೆ. ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಆದಾಗ ಲಾಸ್ಟ್ ಅಲ್ಲಿ 4 ವಿಡಿಯೋ ಆದ್ಮೇಲೆ ಅಮೌಂಟ್ ಬರುತ್ತೆ. ಆ ಅಮೌಂಟ್ ಬರೋಷ್ಟಲ್ಲಿ ನಮಗೆ 4 ತಿಂಗಳು 5 ತಿಂಗಳು ಆಗ್ಬಿಡುತ್ತೆ. ಹೌದಾ? ಇಮಿಡಿಯೇಟ್ ರಿಲೀಸ್ ಮಾಡಲ್ಲ? ಇಲ್ಲ, ಬ್ರ್ಯಾಂಡ್ ಡೀಲ್ಸ್ ಹಂಗೆ ಸರ್. ಬ್ರ್ಯಾಂಡ್ ಡೀಲ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇದು. ಇವಾಗ ನಾರ್ಮಲ್ ಅಂತಂದ್ರೆ ನಾರ್ಮಲ್ ಪ್ರಮೋಷನ್ ಐತೆ, ಏನೈತೆ, ಹೋದ್ವಿ ವಿಡಿಯೋ ಶೂಟ್ ಮಾಡಿದ್ವಿ, ಅಡ್ವಾನ್ಸ್ ತಗೊಂಡ್ಬಿಡ್ತೀವಿ, ಅದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಪೋಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅಮೌಂಟ್ ಬಂದ್ಬಿಡುತ್ತೆ. ಅದೇ ಇದಕ್ಕೆಲ್ಲ ಕಾನ್ಸೆಪ್ಟ್ ನೀವು ಬರೀತೀರಾ ಇಲ್ಲ ಅವರೇ ಬರ್ಕೊಡ್ತಾರಾ? ಡಿಪೆಂಡ್ ಆಗುತ್ತೆ ಸರ್, ಡಿಪೆಂಡ್ ಆಗುತ್ತೆ. ಇವಾಗ ಅವರು ಫಸ್ಟ್ ಮಾತಾಡಿದಾಗ ಕೇಳ್ತೀವಿ ಕಂಟೆಂಟ್ ಅವ್ರದಾ ನಮ್ದ. ಕಂಟೆಂಟ್ ಅವ್ರದ್ದು ಅಂತಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ, ಅವ್ರ ಕಂಟೆಂಟ್ ಯಾವ ರೀತಿ ಇದೆ, ಏನ್ ಮಾತಾಡ್ಬೇಕು ಏನಿಲ್ಲ ಅವ್ರು ಕೊಡ್ತಾರೆ. ಇಲ್ಲ ನಾವೇ ಒಂದು ಸ್ಕ್ರಿಪ್ಟ್ ಬರೀಬೇಕು ಅಂತ ನಮ್ಮ ಪ್ರಕಾರ ನಾವು ಮಾಡ್ಕೋತೀವಿ. ಅವ್ರು ಏನಂತಾರೆ ಅದನ್ನೆಲ್ಲ ಆಡ್ ಮಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಅನ್ನ ಬರೆದು ಅವ್ರಿಗೆ ಆನ್ ದ ಸ್ಪಾಟ್ ವಿಡಿಯೋ ಶೂಟ್ ಮಾಡುವಾಗ ತಿಳಿಸ್ತೀವಿ. ಒಂದು ನಾರ್ಮಲ್ ಆಗಿ ಒಂದು ಎಡಿಟ್ ಮಾಡ್ತೀವಿ, ಈ ರೀತಿ ಇದೆ, ಈ ರೀತಿ ಬರುತ್ತೆ. ಬಟ್ ಇದು ಜಸ್ಟ್ ಒಂದು 5% ಇರುತ್ತೆ ಆ ಟೈಮಲ್ಲಿ ಎಡಿಟಿಂಗ್ ಮಾಡುವಾಗ. ಅದಾದ್ಮೇಲೆ ಪ್ರಾಪರ್ಲಿ ಎಡಿಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಎಲ್ಲ ಚೆನ್ನಾಗಿ ಮಾಡಿ ಅದನ್ನ ಅವ್ರಿಗೆ ಕಳಿಸ್ಬಿಟ್ಟು ಕ್ಲೈಂಟ್ ಕಳಿಸ್ತೀವಿ. ಅವ್ರ ಅಪ್ರೂವಲ್ ಕೊಟ್ಟರೆ ಓಕೆ, ಅವ್ರೇನಾದ್ರು ಮತ್ತೆ ಚೇಂಜಸ್ ಮಾಡ್ತೀವಿ ಅಂತಂದ್ರೆ ಮತ್ತೆ ಚೇಂಜಸ್ ಮಾಡ್ಬೇಕು. ಎಡಿಟಿಂಗ್ ಎಲ್ಲ ಮಾಡ್ತಿರಲ್ಲ, ಅವ್ರೇನಾದ್ರು ಅವ್ರ ಕಡೆಯಿಂದ ಎಡಿಟಿಂಗ್ ಮಾಡೋದಾಗ್ಲಿ, ಅವ್ರ ಕಡೆಯಿಂದ ಕಾನ್ಸೆಪ್ಟ್ ಕೊಡೋದಾಗ್ಲಿ, ಇವಾಗ ಡಿಪೆಂಡ್ ಆಗುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಏನ್ ಮಾಡುತ್ತಾರೆ, ಅವರೇ ಶೂಟ್, ಅವರೇ ಎಡಿಟಿಂಗ್, ಅವರೇ ಎಲ್ಲ ಇರುತ್ತೆ. ನೀವು ಓಕೆ ಶೂಟಿಂಗ್ ಹೋಗಿ ಬರ್ತೀರಾ ಅಷ್ಟೇ? ಆ ರೀತಿ. ಇನ್ನು ಕೆಲವೊಂದು ಏನಂತಂದ್ರೆ ನಾವೇ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಡು ನಾವೇ ಎಡಿಟಿಂಗ್ ಮಾಡ್ಕೊಂಡು ಪೋಸ್ಟ್ ಮಾಡೋದು. ಓಕೆ ಸರ್, ಫೈನಲ್ ಆಗಿ ಆಟೋ ತಗೊಳ್ಳೋಂತವ್ರಿಗೆ ಹೊಸೊಬ್ರಿಗೆ ಈ ಆಟೋ ಫೀಲ್ಡ್ ಬರ್ಬೇಕು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆಟೋ ಫೀಲ್ಡ್ ಹೊಸಬ್ರು ಯಾರು ಬರಕ್ ಹೋಗ್ಬೇಡಿ. ಹೊಸಬ್ರು ಬರ್ಲೇಬೇಕು, ನಾನು ಆಟೋ ಉಳಿಸ್ಲೇಬೇಕು ಅಂತ ಇದ್ರೆ ಫಸ್ಟ್ ಒಂದು 6 ಮಂತ್ಸ್ ಕಲೆಕ್ಷನ್ ಗಾಡಿ ತಗೊಳ್ಳಿ. ಕಲೆಕ್ಷನ್ ಗಾಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕಲೆಕ್ಷನ್ ಗಾಡಿಲಿ ನಿಮ್ಗೆ ದುಡಿಮೆ ಹೆಂಗೆ, ಏನೇನು ದುಡಿಬೇಕು, ಯಾವ ರೀತಿ ನಾವು ವರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತು ಅಂತಂದ್ರೆ ಆಮೇಲೆ ನೀವು ಗಾಡಿಗಳನ್ನ ತಗೊಳ್ಳಿ. ಸುಮ್ಮನೆ ನಾನು ದುಡ್ಡೈತೆ ಅಂತ ಬಂಡವಾಳ ಹಾಕಕ್ ಹೋಗ್ಬೇಡಿ. ಎಲ್ಲರಿಗೂ ನಾನು ಸ್ಟಾರ್ಟಿಂಗ್ ಇಂದಾನು ಒಂದೇ ಮಾತು ಹೇಳೋದು, ಯಾರು ಕೂಡ ನನ್ನ ಹತ್ರ ದುಡ್ಡೈತೆ ಇನ್ವೆಸ್ಟ್ ಮಾಡಬೇಕು ಅಂತ ಮಾಡೋ ಅಂತ ಕೆಲ್ಸಕ್ಕೆ ಕೈ ಹಾಕ್ಬೇಡಿ. ಆಟೋದಲ್ಲಿ ಬಿಸ್ನೆಸ್ ಇಲ್ಲ. ಬಟ್ ಏನಂತಂದ್ರೆ ಸರ್, ಇವಾಗ ಇರುವಂತ ಮೂವ್ಮೆಂಟ್ ಅಲ್ಲಿ ಈ ಬೈಕ್ ಟ್ಯಾಕ್ಸಿ ಇವಾಗ 6 ಮಂತ್ಸ್ ನೀವು ಯಾರು ಕೂಡ ಹೊಸ ಆಟೋಗಳಿಗೆ ಕೈ ಹಾಕ್ಬೇಡಿ. ಹೊಸದಾಗಿ ಯಾರು ಬರ್ತೀನಿ ಅಂತ ಇದ್ದೀರಾ, ಜಸ್ಟ್ ಒಂದು 6 ಮಂತ್ಸ್ ಇಲ್ಲ 3 ಮಂತ್ಸ್ ನೀವು ಗಾಡಿಗಳನ್ನ ಕಲೆಕ್ಷನ್ ಹಂಗೆ ತಗೊಂಡು ಓಡಿಸಿ. ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ನಾನು ದುಡಿಮೆ ಮಾಡ್ಬೋದಾ ಮಾಡಬಾರ್ದಾ. ಕೆಲವೊಬ್ರಿಗೆ ಕೈ ಹಿಡಿಯುತ್ತೆ, ಕೆಲವೊಬ್ರಿಗೆ ಕೈ ಹಿಡಿಯಲ್ಲ. ಎಷ್ಟೋ ಜನ ಆಟೋಗಳನ್ನ ತಗೊಂಡು ಸೇಲ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇವಾಗ ಆಟೋ ಕಲೆಕ್ಷನ್ ತಗೊಳ್ಳಿ ಅಂತ ಹೇಳ್ತಿರಲ್ಲ, ಯಾವ ತರ ಸರ್? ಅವ್ರು ಹೋದ್ರೆ ಏನೆಲ್ಲ ಪ್ರೂಫ್ ಕೇಳ್ಬೋದು? DL ಕೇಳ್ತಾರೆ, ಓಕೆ, ಒರಿಜಿನಲ್ DL. ಕೆಲವೊಬ್ರು ಅಡ್ವಾನ್ಸ್ ಕೇಳ್ತಾರೆ. ಮಿನಿಮಮ್ ಇಷ್ಟು ದಿನ ಮಾಡ್ಬೇಕಂತ ಏನಾದ್ರು ರೂಲ್ಸ್ ಡಿಪೆಂಡ್ ಆಗುತ್ತೆ ಸರ್. ಕೆಲವೊಬ್ರು ತಗೊಂಡ್ರೆ ಒಂದು 3 ಮಂತ್ಸ್ ಓಡಿಸಿ ಆಮೇಲೆ ತಗೊಳ್ಳಿ. ಯಾಕಂದ್ರೆ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಗಾಡಿ ಬಗ್ಗೆ ಗೊತ್ತಿರ್ಬೇಕು. ತುಂಬಾ ಜನ ಗಾಡಿ ಬಗ್ಗೆ ಗೊತ್ತೇ ಇಲ್ಲ. ಹೌದು, ನಾವೆಲ್ಲ ಆಲ್ಮೋಸ್ಟ್ ನಾನು ಒಂದು 3 ಇಯರ್ಸ್ ಕಲೆಕ್ಷನ್ ಗಾಡಿ ಓಡಿಸಿ ಅವಾಗ ನಾನು ಗಾಡಿ ಹಾಕಿದ್ದು. ಏನಂದ್ರೆ ಗಾಡಿ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ 3 ಇಯರ್ಸ್ ಓಡಿಸಿ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಬೆಳಗ್ಗೆಯಿಂದ ಸಾಯಂಕಾಲ ತನಕ 1000 ರೂಪಾಯಿ ದುಡ್ದು ಕ್ಲಚ್ ವೈರ್ ಕೆಟ್ಟಾಯ್ತು ಅಂತಂದ್ರೆ ಕೆಲವೊಬ್ರು ಕ್ಲಚ್ ವೈರ್ ಹೆಂಗ್ ಹಾಕೋಬೇಕು ಅಂತ ಗೊತ್ತು, ಕೆಲವೊಬ್ರು ಗೊತ್ತಿಲ್ಲ. ಹೋಗ್ಬಿಟ್ಟು ಔಟ್ರ್ ತಂದು ಹಾಕ್ಬಿಡ್ತಾರೆ. 1000 ರೂಪಾಯಿ ದುಡ್ದಿದ್ದು 1000 ರೂಪಾಯಿ ಅಲ್ಲೇ ಬಡ್ದ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಏನು ಉಳಿತು ಅವ್ರಿಗೆ? ಏನು ಉಳಿಯಲ್ಲ. ಕ್ಲಚ್ ವೈರ್ ಬಂದ್ಬಿಟ್ಟು ಕ್ಲಚ್ ಔಟ್ರ್ ತಗೊಂಡ್ ಬರ್ತಾರೆ. ಇವಾಗ ಕೆಲವೊಬ್ರಿಗೆ ಗೊತ್ತು ವೈರ್ ಚೇಂಜ್ ಮಾಡ್ಬಿಟ್ಟು ನಾನು ಗಾಡಿನ ಓಡಿಸ್ಬೋದು ಅಂತ. ಔಟ್ರ್ ಚೇಂಜ್ ನ ಮಾಡಿಸ್ಕೊಂಡು ಆ ದಿನ ಇವಾಗ 1000 ರೂಪಾಯಿ ದುಡಿದಿದ್ದೀನಿ, 300 ರೂಪಾಯಿ ಗ್ಯಾಸ್ ಹೋಯ್ತು. ಔಟ್ರ್ ಒಂದು 450 ರೂಪಾಯಿ, ಅದನ್ನ ಹಾಕಕ್ ಒಂದು 100-150 ರೂಪಾಯಿ, 600-300-900 ರೂಪಾಯಿ ಹೋಯ್ತು. ಅಲ್ಲೇ ಒಂದು 100 ರೂಪಾಯಿ ಟೀ ಅದು ಇದು ಅಂತ ಹೋಗ್ಬಿಡ್ತು. ಬೆಳಗ್ಗೆಯಿಂದ ದುಡ್ದಿದ್ದು ಅಲ್ಲೇ ಹಾಕ್ಬಿಟ್ಟು ಬಂದ್ಬಿಡೋದು. ಹಂಗಾಗತ್ತೆ. ಓಕೆ, ಅಂದ್ರೆ ಹೊಸಬ್ರಿಗೆ ಯಾರು ಆಟೋ ತಗೋಬೇಡಿ ಅಂತ ಹೇಳ್ತೀರಾ? ಹೊಸಬ್ರು ಆಟೋ ತಗೊಳ್ಳೋದು, ಕಲೆಕ್ಷನ್ ಆಟೋ ತಗೊಂಡು ಟ್ರೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಆಟೋನ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಅವಾಗ ನೀವು ನಿಮ್ಗೆ ಓಕೆ ನಾನು ಇದ್ರಲ್ಲಿ ದುಡಿಬಹುದು. ಯಾಕಂತಂದ್ರೆ ಒಂದ್ ವಾರ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದ್ ವಾರ ನಿಮ್ಗೆ ಚೆನ್ನಾಗಿ ಹೋಗುತ್ತೆ. ಯಾಕಂತಂದ್ರೆ ತಿಂಗಳಲ್ಲಿ ಎಷ್ಟು ವಾರ ಇರುತ್ತಲ್ಲ, ಅದರಲ್ಲಿ ಒಂದ್ ಅಪ್ ಅಂಡ್ ಡೌನ್ ನಡೀತಾ ಇರುತ್ತೆ. ಒಂದ್ ವಾರ ಸಖತ್ತಾಗಿ ಡ್ಯೂಟಿ ಕೊಟ್ಟು ಬಿಡ್ತಾನೆ, ಒಂದ್ ವಾರ ಡ್ಯೂಟಿನೇ ಕೊಡಲ್ಲ. ಒಂದ್ ವಾರ ಮೀಡಿಯಂ ಆಗಿ ನಡೆಯುತ್ತೆ, ಒಂದ್ ವಾರ ಚೆನ್ನಾಗಿ ನಡೆಯುತ್ತೆ. ಆ ರೀತಿ. ಸೊ ಅರ್ಥ ಆಗ್ಬೇಕು ನಿಮ್ಗೆ ಬಿಸ್ನೆಸ್ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಇಲ್ಲ. ಸ್ವಂತ ಗಾಡಿ ಹಾಕ್ಬಿಟ್ರೆ, ನೀವು ಹೊಸದಾಗಿ ಗಾಡಿ ಹಾಕ್ಬಿಟ್ರೆ ನೀವು ಕೈ ಸುಟ್ಕೋತೀರ. ಆ ರೀತಿ ಮಾಡಕ್ ಹೋಗ್ಬೇಡಿ. ಏನಂತಂದ್ರೆ ಆಟೋ ತುಂಬಾ ಜನ ಕೈ ಹಿಡಿದಿದೆ. ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ,
ಬೆಂಗಳೂರಲ್ಲಿರುವಂಥ ಆಲ್ಮೋಸ್ಟ್ 90% ಆಟೋದವ್ರಿಗೆ ಸ್ವಂತ ಮನೆ ಇಲ್ಲ. ಸರ್ ಸ್ವಂತ ಮನೆ ಕಟ್ಟಿರೋ ನೋಡಿದೀನಿ ಆಟೋ ತಗೊಂಡು ಕಟ್ಟಿದ್ದಾರೆ ಹ್ಮ್ 10%. ಹ್ಮ್ ಆದ್ರೆ ಇವಾಗಿರುವಂತ ಸಿಚುವೇಶನ್ ಅಲ್ಲಿ ಆಲ್ಮೋಸ್ಟ್ 90% ಆಟೋದವರು ಬಾಡಿಗೆ ಮನೆಯಲ್ಲೇ ಇರೋದು. ಹ್ಮ್ ಈ ನಮ್ಮ 2000ಕ್ಕಿಂತ ಹಿಂದಿನ ಇಸ್ವಿಲಿ ಇದ್ದವರು ಆಟೋಗಳನ್ನು ಓಡಿಸಿ ಮನೆ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆವಾಗಿನ ಕಾಲಕ್ಕೆ ಆ ರೀತಿ ಇತ್ತು. ಬಟ್ ಇವಾಗಿನ ಕಾಲಕ್ಕೆ ಈ ದುಡಿಮೆ ನಮಗ್ ಸಾಕಾಗಲ್ಲ. ಸರ್ ದುಡಿಮೆ ಅಂದ್ರೆ ಅದು ಉಳಿಸಲು ಬರೀ ಇರ್ತಾರ ಸರ್. ಬರೀ ದುಡಿಮೆ ಅಂದ್ಕೊಂಡು ಹೋದ್ರೆ ಇವಾಗ 2,000 ದುಡಿಮೆ ಮಾಡಿದ್ರೆ ಅದ್ರ ನೀವು ಸೇವಿಂಗ್ಸ್ ಯಾವ ತರ ಮಾಡ್ತೀರಾ, ಯಾವ ತರ ಉಳಿಸಿರೋ ಡಿಪೆಂಡ್ ಆಗುತ್ತಲ್ಲ ಸರ್. ಸೇವಿಂಗ್ ಬಿಟ್ಟಾಗಿ ನಮಗೆ ಇರುವಂತ ಕಮಿಟ್ಮೆಂಟ್ಗೆ ನಮ್ಗೆ ಸಾಕಾಗಲ್ಲ. ಅದು ಮಾಡ್ಕೊಂಡು ನಾವಲ್ಲ ಸರ್, ಪರಿಸ್ಥಿತಿ ಹಂಗೈತೆ ಸರ್, ಮಾಡ್ಲೇಬೇಕು. ಏನೋ ಯಾರ ಹತ್ರನೋ ಒಂದು 5,000 ರೂಪಾಯಿ ತಗೊಂಡೆ, ತೀರಿಸ್ಬೇಕು. ಇಲ್ಲಿ ತೀರ್ಸಕ್ ಆಯ್ತಾ ಇಲ್ಲ, ದುಡ್ಡು ತೀರ್ಸೋಣ ಅಂದ್ರೆ ದುಡಿಮೆ ಇಲ್ಲ. ಮತ್ತೆ ಈ ಕಡೆ ಸಾಲ ಮಾಡ್ಬಿಡ್ತೀವಿ. ಇಲ್ಲಿ 5,000 ರೂಪಾಯಿ ಕೊಡ್ಬೇಕು, 10,000 ರೂಪಾಯಿ ಇಸ್ಕೊಂಡ್ಬಿಡೋಣ. 5,000 ರೂಪಾಯಿ ಗಾಡಿದೇನೋ ಸಣ್ಣ ಪುಟ್ಟ ಕೆಲಸ ಇದಾವೆ, ಮನೆಗೆ ಏನೋ ಒಂದು ರೇಷನ್ ತಂದು ಹಾಕೋಣ, 10,000 ರೂಪಾಯಿ ಮಾಡ್ಬಿಡ್ತೀನಿ. 5,000 10,000 ರೂಪಾಯಿ ಹೋಯ್ತು. ಇವಾಗ 10,000 ತೀರಿಸ್ಬೇಕಲ್ಲ. ಮತ್ತೆ ಯಾರ ಹತ್ರನಾದ್ರೂ 20,000 ಇಸ್ಕೊಂಡು ಅಣ್ಣ ಡೈಲಿ 250 ರೂಪಾಯಿ ಕಟ್ತೀನಣ್ಣ ಅಂತ ಹೇಳಿ ಅದನ್ನು ಮಾಡ್ಕೋತೀವಿ. ಆ 250 ರೂಪಾಯಿ ಕಟ್ಟಕ್ಕೆ ನಾನು ಡೈಲಿ ದುಡಿಲೇಬೇಕು. ಒಂದಿನ ನಾನು ದುಡಿಮೆ ಬಿಟ್ಟಂತಾನೆ ಅಯ್ಯೋ 250 ರೂಪಾಯಿ 500 ರೂಪಾಯಿ ಕಟ್ಟಬೇಕು. ಈ ಕಮಿಟ್ಮೆಂಟ್ ಗಳಿಂದ ನಾವು ಸೇವಿಂಗ್ ಮಾಡಕ್ ಆಯ್ತಾ ಇಲ್ಲ, ಇರುವಂತ ದುಡಿಮೆಯಲ್ಲಿ ಒದ್ದಾಡ್ತಾ ಇದೀವಿ.